ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ರಿ, ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಯಾವಾಗಂತ ಕೇಳ್ತಾ ಇದ್ರಿ, ಅದಕ್ಕೆ ಸಂಬಂಧಿಸಿದಂತೆ ನನಗೆ ಒಂದು ಲೆಟರ್ ಸಿಕ್ಕಿದೆ. ಇದು ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗೋದು ಬಾಕಿ ಇದೆ. ಮೇ ಬಿ ಇದು ಲೇಟ್ ನೈಟಾಗಿ ಅಪ್ಡೇಟ್ ಆಗ್ಬೋದು, ಅಥವಾ ನಾನು ಬೇಗ ವಿಡಿಯೋ ಮಾಡ್ತಾ ಇದ್ದೀನೋ, ಅಥವಾ ಈ ಏನು ನೋಟಿಫಿಕೇಷನ್ ನನಗೆ ಸಿಕ್ಕಿದೆ, ಸೊ ಇದೇನಾದರೂ ಸ್ವಲ್ಪ ಮಿಸ್ ಹೊಡಿತಾ ಇದೆಯೋ, ಇದು ನನಗೆ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕಾಗಿದೆ. ಬಟ್ ನಾನು ಅನ್ಕೋರಿ ತರಾತುರಿ ಒಳಗಡೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅಥವಾ ನಿಮಗೆ ಬೇಗ ಇನ್ಫಾರ್ಮೇಷನ್ ತಲುಪಿಸ್ಲಿಕ್ಕೆ ಈ ಒಂದು ವಿಡಿಯೋನ ಬೇಗನೆ ಮಾಡ್ತಾಯಿದ್ದೀನಿ ಅಂತ ಅನ್ಕೋರಿ. ಯಾಕಂದರೆ ಇದು ಆಫಿಷಿಯಲಿ ಅಪ್ಡೇಟ್ ಆಗಿಲ್ಲ. ಓಕೆ, ಇದು ಮೇ ಬಿ ಕಾಲೇಜಿಂದ ಕಾಲೇಜಿಗೆ, ಅಂದರೆ ಪ್ರಾಂಶುಪಾಲರ್ ಗ್ರೂಪ್ಗೆ ಇದು ಶೇರ್ ಆಗಿರುವಂಥದ್ದು ಅಂದ್ಕೊಂಡಿದ್ದೀನಿ ನಾನು. ಇದು ನನಗೆ ಒಂದು ವಿದ್ಯಾರ್ಥಿ ನನಗೆ ಶೇರ್ ಮಾಡಿರುವಂಥದ್ದು, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಪ್ಲಿಮೆಂಟ್ರಿ ಎಕ್ಸಾಮ್ದ ಅಪ್ಲಿಕೇಶನ್ಗಳನ್ನು, ಅಂದರೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಇದು 16/5/2026 ಅಂತ ಡೇಟ್ ಇದೆ. ಓಕೆ, ಸೊ ಇಲ್ಲಿ ಕೂಡ 26, 27 ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಅಪ್ಲೈಯಿಂಗ್ ಫಾರ್ 26 JNM ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತಿದೆ. ಓಕೆ, ವಿಷಯ 26 ಸಪ್ಲಿಮೆಂಟ್ರಿ ಅಂತ ಇರೋದು. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು, ಆಲ್ ದ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್ ಆಫ್ ನರ್ಸಿಂಗ್ ಆರ್ ಇನ್ಫಾರ್ಮ್ ಟು ಅಪ್ಲಿಕೇಶನ್ ಫಾರ್ 26 JNM ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಕ್ಯಾನ್ ಬಿ ಅಪ್ಲೈಡ್ ಫ್ರಮ್ 19/5/2026 ಟು 27/5/2026. ಒನ್ ವೀಕ್ ಮಾತ್ರ, 10 ಡೇಸ್ ಅದು ಕೊಟ್ಟಿರುವಂಥದ್ದು. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ 19ರಿಂದ 27 ತನಕ ನಾವು ಇದನ್ನು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಅಂತ ಅಪ್ಲಿಕೇಶನ್ ಹಾಕಲಿಕ್ಕೆ, ಪೇಮೆಂಟ್ ಅಪ್ಲಿಕೇಶನ್ ಮಾಡಲಿಕ್ಕೆ. ಆಮೇಲೆ ಫೀಸ್ ಒನ್ಸ್ ರಿಫಂಡೇಬಲ್ ಆಗೋದಿಲ್ಲ. ಆಮೇಲೆ ಕಾಲೇಜ್ ಮುಖಾಂತರ ಪೇ ಮಾಡಬೇಕು. ಒಂದು ಸಬ್ಜೆಕ್ಟಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಫ್ರೆಷರ್ ಸ್ಟೂಡೆಂಟ್ಸ್ ಫೀಸ್ ಸ್ಟ್ರಕ್ಚರ್ ಹೇಳ್ತೀವಿ ಅಂದರೆ, ಫಸ್ಟ್ ಇಯರ್ 5 ಸಬ್ಜೆಕ್ಟ್ 300 ರುಪೀಸ್, ಹಂಗೆ 150 ರೂಪಿ 1500 ರುಪೀಸ್ ಇದೆ. 7 ಸಬ್ಜೆಕ್ಟಿಗೆ 2100 ರುಪೀಸ್, ಮತ್ತು ರಿಪೀಟೆಡ್ ಸ್ಟೂಡೆಂಟಿಗೆ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಸೇರಿಸಿ ಏನಪ್ಪ ಅಂದರೆ ಪರ್ ಸಬ್ಜೆಕ್ಟಿಗೆ 300 ರುಪೀಸ್ ಇದೆ. ಈ ರೀತಿ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಇದನ್ನು ಎಲ್ಲನೂ ಕಾಲೇಜ್ ಪ್ರಿನ್ಸಿಪಲ್ ಮುಖಾಂತರ ಹಾಕಬೇಕು. ಇದನ್ನು ಇನ್ಫಾರ್ಮೇಷನ್ ಕೊಡಿರಿ. ಮತ್ತು ಆಮೇಲೆ ಥಿಯರಿ ಇದ್ರದ್ದು ಏನಪ್ಪ ಅಂದ್ರೆ IMRsಗಳ ಬಗ್ಗೆ ಎಲ್ಲ ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಏನಪ್ಪ ಅಂದರೆ ಒಂದು ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಹೆಲ್ತ್, ಮೆಂಟಲ್ ಹೆಲ್ತ್, ನರ್ಸಿಂಗ್ ಸ್ಕೋರ್ ಶೀಟ್ ಶುಡ್ ಬಿ ಅಪ್ಲೋಡ್ ಆನ್ಲೈನ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಂಪಾರ್ಟೆಂಟ್ ಸಿಗ್ನೇಚರ್ ನೋಡಿ, ಇಲ್ಲಿ ಏನಿದೆ 18/5/2026 ಇದೆ. ಇಲ್ಲಿ 16/5/2026 ಇದೆ. ಅಂದರೆ ಇದನ್ನು ಪ್ರಿಪೇರ್ ಮಾಡಿರುವಂಥದ್ದು 16ನೇ ತಾರೀಕಿಗೆ. ಇವತ್ತು ಇದು ಸಹಿ ಆಗಿದೆ. ಮೇ ಬಿ ಇದು ಇವತ್ತು ಸಹಿ ಆಗಿದೆ. ಇದು ಆಫಿಷಿಯಲ್ ಅಪ್ಡೇಟ್ ಆಗುವಂಥದ್ದು. ಸೊ ಇಲ್ಲಿ ಏನಾದರೂ ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೋಬೋದು. ಯಾಕಂತಂದರೆ ಈಗ ನಾನು ಬೇಗನೆ ವಿಡಿಯೋ ಮಾಡ್ತಾ ಇರುವುದರಿಂದ ಇದು ನನಗೆ ಕನ್ಫರ್ಮೇಷನ್ಸ್ ಅಪ್ಲೋಡ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೇನೆ. ಬಟ್ ಇದು ನನಗೆ ನಮ್ಮ ಹಿತೈಷಿಗಳು, ನನ್ನ ವೆಲ್ ವಿಷಯಗಳು ಇದನ್ನು ಕಳಿಸಿರುವಂಥದ್ದು. ನೋಡೋಣ ಏನಾಗುತ್ತೆ ಅಂಥೇಳಿ. ಬಟ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ಬೇಕಿತ್ತು. ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ.